ಹರೇ ಶ್ರೀನಿವಾಸ. ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿಯಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗ್ತದೆ. ಈ ದಿನ ಒಳ್ಳೆಯ ಆರೋಗ್ಯಕ್ಕಾಗಿ ಸೂರ್ಯ ದೇವನಲ್ಲಿ ಬೇಡುವುದು ಸಹ ರಥಸಪ್ತಮಿಯ ಮಹತ್ವಗಳಲ್ಲಿ ಒಂದಾಗಿದೆ. ಅಂದು ಅರುಣೋದಯಕ್ಕಿಂತ ಪೂರ್ವದಲ್ಲಿ ಎದ್ದು ಪ್ರಾತಃವಿಧಿಗಳನ್ನು ತೀರಿಸಿದ ನಂತರ 7 ಎಕ್ಕದ ಎಲೆಗಳನ್ನು ತಂದು ತಲೆ ಮತ್ತು 2 ಭುಜಗಳು, 2 ತೊಡೆಗಳು ಹಾಗೂ 2 ಪಾದಗಳ ಮೇಲೆ ಇಟ್ಟುಕೊಂಡು ತಲೆ ಸ್ನಾನ ಮಾಡುವ ಪದ್ಧತಿಯೂ ಇದೆ. ನಂತರ ಸ್ನಾನದ ನಂತರ ಸೂರ್ಯದೇವನಿಗೆ ಪೂರ್ವಾಭಿಮುಖವಾಗಿ ನಿಂತು ನಮಸ್ಕರಿಸುವುದು ಒಂದು ಪದ್ಧತಿ. ಇಂದ್ರ, ಧಾತ, ಪರ್ಜನ್ಯ, ಭಾನು, ಮಿತ್ರಾಯ, ರವಯೆ, ಆರ್ಯಮ, ಭಾಗ, ವಿವಸ್ವನ, ಅಂಶುಮಾನ, ವರಣ ಮತ್ತು ಸಮಸ್ತ ಸೂರ್ಯ ದೇವಾಯ ನಮಃ ಎಂಬ 12 ನಾಮಗಳನ್ನು ಜಪಿಸಿ ಸೂರ್ಯನಿಗೆ ನಮಸ್ಕರಿಸುವುದು. ಈ ದಿನ ಸೂರ್ಯದೇವ ತನ್ನ ಪಥ ಬದಲಿಸುವುದರಿಂದ ಸೂರ್ಯನ ಪ್ರಖರತೆ ದಿನದಿಂದ ದಿನಕ್ಕೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಹೀಗೆ ವರ್ಷದ ಹೊಸ ಆರಂಭವನ್ನು ಸಂಕೇತಿಸುವ ಪುರಾಣಗಳಿಂದ ಆಧ್ಯಾತ್ಮಿಕವಾಗಿ ಶಕ್ತಿಯುಕ್ತವಾಗಿರುವಂಥ ಈ ರಥಸಪ್ತಮಿ ಹಬ್ಬದ ಬಗ್ಗೆ ತಿಳಿಸುವ ಆಸೆ ನನ್ನದು. ಇಂದು ಸ್ನಾನಾದಿಗಳ ನಂತರ ದೇವರ ಮುಂದೆ ರಥಸಪ್ತಮಿ ನಿಮಿತ್ತ ರಥಾರೂಢನಾದಂಥ ಸೂರ್ಯದೇವನ ರಂಗವಲ್ಲಿ ಬಿಡಿಸಿ ಮಧ್ಯದಲ್ಲಿ ಬೆಳ್ಳಿ ಬಟ್ಟಲಲ್ಲಿ ಕೃಷ್ಣನ ವಿಗ್ರಹ ಇಟ್ಟು ಶಾಸ್ತ್ರೋಕ್ತ ದೇವರ ಪೂಜೆಯಲ್ಲಿ ಮನೆಯವರೆಲ್ಲ ಭಕ್ತಿ ಭಾವದಿಂದ ಭಾಗವಹಿಸಿ ದೇವರ ನಾಮಾವಳಿಗಳನ್ನು ಹೇಳ್ತಾ ಮನೆಯನ್ನು ಪ್ರಸನ್ನವಾಗಿರಿಸಿ ವಿಶೇಷ ಪಕ್ವಾನ್ನ ಅಂದ್ರೆ ಅದರಲ್ಲೂ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯ ಸಮರ್ಪಿಸಿ ಮನೆಯವರೆಲ್ಲ ಸೇರಿ ಸಂತೋಷದಿಂದ ಪ್ರಸಾದ ಸಹಿತ ಭೋಜನ ಮಾಡಬೇಕು. ಇಷ್ಟೆಲ್ಲ ಆದ ನಂತರ ನಾವು ಸಾಯಂಕಾಲ ಭಜನೆ ತಯಾರಿಯನ್ನು ಮಾಡಿದೆವು. ಅಂಗಳವನ್ನು ಸಾರಿಸಿ ಅಂದವಾದ ರಂಗವಲ್ಲಿಯನ್ನು ಬರೆದು ದೇವರ ಫೋಟೋ ಪೂಜೆಗೆ ಹೂ, ಹಣ್ಣು, ಪ್ರಸಾದ, ಬೀರುವ ಸಾಮಗ್ರಿಗಳನ್ನು ಜೋಡಿಸಿಕೊಂಡು ಸಕಲ ತಯಾರಿ ಮಾಡಿದೆವು. ಇಲ್ಲಿ ಬೀರುವ ಸಾಮಗ್ರಿ ಅಂದ್ರೆ ಏನು ಅಂದ್ರೆ ರಥಸಪ್ತಮಿ ಹಬ್ಬದಂದು ಒಂದು ಸಣ್ಣ ಮೊರದಲ್ಲಿ ಅರಿಶಿಣ, ಕುಂಕುಮ, ಎಲೆ ಅಡಿಕೆ, ದಕ್ಷಿಣೆ, ಕುಸ್ರೆಳ್ಳು, ಎಳಚಿಗಳಿ, ಬೆಂಡು ಬೆತ್ತಾಸ, ಸುಲಗಾಯಿ, ಕಬ್ಬು, ಬಾಚಣಿಗೆ, ಕನ್ನಡಿ, ಕಾಡಿಗೆ ಡಬ್ಬಿ, ಪೌಡರ್ ಡಬ್ಬಿ, ಹತ್ತಿ, ಕಣ, ಉಡಿ ತುಂಬುವ ಸಾಮಗ್ರಿ ಇವೆಲ್ಲವನ್ನು ಮುತ್ತೈದೆಯರಿಗೆ ಬಾಗಿಣ ಕೊಡುವುದು ಅಂತ ಅರ್ಥ. ಅಂದು ಸಮಯಕ್ಕೆ ಸರಿಯಾಗಿ ಭಜನಾ ಮಂಡಳಿಯ ಸರ್ವ ಸದಸ್ಯರು ಉತ್ಸಾಹದಿಂದ ಆಗಮಿಸಿ ಹಿರಿಯ ಮುತ್ತೈದೆಯರು ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಾ ಸಾಯಂಕಾಲದಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ಪೂಜೆ ನೆರವೇರಿಸಿ ವಿಘ್ನ ವಿನಾಯಕನನ್ನು ಆದಿಯಾಗಿಟ್ಟುಕೊಂಡು ತಾರತಮ್ಯ ಭಜನೆ ಪ್ರಾರಂಭಿಸಿದಾಗ ಭಕ್ತಿ ಭಾವದ ಧ್ವನಿ ತರಂಗಗಳಿಂದ ಮನಸ್ಸು ಆಹ್ಲಾದತೆ ಪಡೀತು. ತಾಳಗಳೊಂದಿಗೆ ಏಕ ಸ್ವರದಲ್ಲಿ ನಡೆದ ಭಜನೆ ಕ್ಷಣಕಾಲ ದೇವರ ಆಗಮನ ಆಯ್ತೇನೋ ಅನ್ನುವ ಭಾಸವನ್ನು ಮೂಡಿಸಿತು. ಭಜನೆಯೊಂದಿಗೆ ಗುರು ವಾದಿರಾಜರು ವಿರಚಿಸಿದಂಥ ಲಕ್ಷ್ಮೀ ಶೋಭಾನ ಹೇಳುವಾಗ ಮನ ನಾರಾಯಣನ ಕಲ್ಯಾಣೋತ್ಸವವನ್ನು ಮನದಲ್ಲಿ ಮೂಡಿಸಿತು. ನಂತರ ಮದುವೆಯ ಮೊದಲ ವರ್ಷದ ರಥಸಪ್ತಮಿ ಆಚರಣೆಯಲ್ಲಿ ನಮ್ಮ ಸೊಸೆಗೆ ತವರು ಮನೆಯಿಂದ ಬಂದ ಬಾಗಣ ನವಚೈತನ್ಯವನ್ನು ಅವಳಲ್ಲಿ ತರಿಸಿತು. ತಾಯಿ ತಂದೆ ಕೊಟ್ಟಂಥ ಕಪ್ಪು ಬಣ್ಣದ ಸೀರೆ ಮೇಲೆ ಕುಸರಳಿನಿಂದ ತಯಾರಿಸಿದಂಥ ಕಿರೀಟ, ತೋಳ್ಬಂದಿ, ಸರ ಮುಂತಾದ ಆಭರಣಗಳನ್ನು ಅವಳು ಧರಿಸಿ ನಿಂತಾಗ ಅವಳ ಚೆಲುವು ಇಮ್ಮಡಿಸಿತು. ಹಿರಿಯ ಮುತ್ತೈದೆಯರು
ಅವಳಿಗೆ ಅರಿಶಿಣ ಕುಂಕುಮ ಕೊಟ್ಟು ಬೀರುವ ಸಾಮಗ್ರಿಗಳಿಂದ ಉಡಿ ತುಂಬಿ ಆರತಿ ಮಾಡಿದಾಗ ಅವಳ ಸಂತೋಷದ ಪಾರ ನೋಡಿ ನಮ್ಮ ಸಂಪ್ರದಾಯಕ್ಕೆ 101 ನಮನ ಹೇಳಬೇಕನಿಸಿತು. ಅಷ್ಟೇ ಅಲ್ಲದೆ ಅತ್ತೆ ಮನೆಯವರು ಅಳಿಯನಿಗೆ ವಸ್ತ್ರದೊಂದಿಗೆ ಬೆಳ್ಳಿ ಬಟ್ಟಲಲ್ಲಿ ದಕ್ಷಿಣೆ ಸಹಿತ ಎಳ್ಳು ಬೆಲ್ಲವನ್ನು ಕೊಡುವ ಪದ್ಧತಿಯೂ ಇದೆ. ಈ ಹಬ್ಬ ಮಗಳು ಅಳಿಯನ ಜೀವನದಲ್ಲಿ ಸಿಹಿ ಸಂದರ್ಭಗಳನ್ನು ದೇವರು ಸೃಷ್ಟಿಸ್ತಾನೇ ಇರಲಿ ಅನ್ನುವ ಅರ್ಥವೂ ಇರಬಹುದು. ಹಾಗೆಯೇ ಪ್ರತಿ ಮನೆಗೆ ಬಂದಂಥ ಲಕ್ಷ್ಮೀ ಅವತಾರದಲ್ಲಿ ಇರುವಂಥ ಸೊಸೆ ಹಾಗೂ ಹೊಸದಾಗಿ ಜನ್ಮ ತಾಳಿದ ಮಗುವಿನ ಜೀವನದಲ್ಲಿ ಈ ರಸಸಪ್ತಮಿ ಅನ್ನತಕ್ಕಂಥದ್ದು ಬಹಳಷ್ಟು ಹರ್ಷವನ್ನು ತರ್ತದೆ. ಮಗುವಿನ ಮೊದಲ ವರ್ಷದ ರಥಸಪ್ತಮಿಯಂದು ಹಣ್ಣೆರೆಯುವ ಕಾರ್ಯಕ್ರಮವೂ ಇರ್ತದೆ. ಅಂದು ದೇವರ ಮುಂದೆ ಮಗುವನ್ನು ಕೂಡಿಸಿ ಹೊಸ ಬಟ್ಟೆಯನ್ನು ಮಗುವಿಗೆ ಹಾಕಿ ಬೆಳ್ಳಿ ಬಟ್ಟಲಲ್ಲಿ ಮಂತ್ರಾಕ್ಷತೆಯ ಹಾಗೂ ಚಿನ್ನದ ಆಭರಣದಿಂದ ಮಗುವಿನ ತಲೆಯ ಮೇಲೆ ಅದನ್ನು ಧಾರೆ ಎರೆಯುವರು. ನಂತರ ಮುದ್ದು ಮಕ್ಕಳ ಮಧ್ಯದಲ್ಲಿ ಮಗುವನ್ನು ಕೂಡ್ರಿಸಿ ಸೇರಿನಲ್ಲಿ ಚುನುಮರಿ, ಬೆತ್ತಾಸ, ಕಬ್ಬಿನ ಚೂರು, ಕುಸುರೆಳ್ಳು, ಬಾರೆಹಣ್ಣು, ವಿವಿಧ ಹಣ್ಣಿನ ಚೂರು ಹಾಕಿ ಅದನ್ನು ಎರಿತಾರೆ. ಆಗ ನಮಗಂತೂ ಇಷ್ಟು ಸಂತೋಷ, ಯಾಕಂದರೆ ಸುತ್ತಲೂ ಕುಳಿತಂಥ ಮಕ್ಕಳು ಅದರಲ್ಲಿರ್ತಕ್ಕಂಥ ಸಿಹಿಯನ್ನು ಆರಿಸಿ ತಿನ್ನುವುದಂತೂ ನೋಡಲಿಕ್ಕೆ ಬಹಳಷ್ಟು ಸಂತೋಷ ಕೊಡ್ತದೆ. ಇದರರ್ಥ ಮಗುವಿಗಿನ ದೃಷ್ಟಿ ನಿವಾರಣೆ ಆಗಿ ಮಗು ಆರೋಗ್ಯವಾಗಿ ಆನಂದದಾಯಕವಾಗಿ ಬೆಳೀಲಿ ಅನ್ನುವ ಅರ್ಥನೂ ಈ ಹಬ್ಬಕ್ಕೆ ಇರಬಹುದು. ಅಷ್ಟೇ ಅಲ್ಲದೆ ಈ ಹಬ್ಬ ಬಂಧುಗಳ ಮಧ್ಯ ಬಾಂಧವ್ಯವನ್ನು ಬೆಸೆಯುವುದರೊಂದಿಗೆ ನಿಯಮದ ಚೌಕಟ್ಟಿನಲ್ಲಿ ಮನ ಮುದಗೊಳಿಸುವುದಂತೂ ಖಂಡಿತ. ಅದೂ ಅಲ್ಲದೆ ನಮ್ಮ ಸಂತೋಷವನ್ನು ಮುತ್ತೈದೆಯರಿಗೆ ಬಾಗಿನ ಕೊಡುವ ಮೂಲಕ ಸಂಭ್ರಮಿಸುವುದಂತೂ ವರ್ಣನಾತೀತ. ಕಾರಣ ಭಾಗ್ಯ ತರುವ ಈ ರಥಸಪ್ತಮಿಯನ್ನು ನಾವೆಲ್ಲರೂ ಆಚರಿಸುವುದರೊಂದಿಗೆ ತುಂಬ ಹರ್ಷದಿಂದ ಇರೋಣ, ಆರೋಗ್ಯವನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ 50ನೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಅನೇಕ ವಿಡಿಯೋಗಳಿಗೆ ನೀವು ನನಗೆ ಹಾರೈಸ್ತೀರಿ ಅಂತ ಅಂದ್ಕೊಂಡು ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು.